ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳೋಂಥ ಕರ್ಜಿಕಾಯಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅಥವಾ ಯಾವುದೇ ಫಂಕ್ಷನ್ಗೆ ಸಹ ಮಾಡ್ಕೊಳ್ಬೋದು. ಇಲ್ಲಿ 1 ಕಪ್ನಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಹುರ್ಗಡ್ಲೆ ಅಂದರೆ ಕಡಲೆಪಪ್ಪನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತುರಿದಿರೋಂಥ ಕೊಬ್ಬರಿ, 3/4 ಕಪ್ನಷ್ಟು ಎಳ್ಳು, ಹಾಗೆ 2ರಿಂದ 3 ಸ್ಪೂನಷ್ಟು ಗಸಗಸೆ. ಎಳ್ಳು ಮತ್ತು ಗಸಗಸೆನ ಎರಡನ್ನೂ ಸಪ್ರೇಟಾಗಿ ಹುರಿದು ಇಟ್ಕೊಂಡಿದ್ದೀನಿ ನಾನು. ಒಂದು 7ರಿಂದ 8 ಏಲಕ್ಕಿ ತೊಗೊಳ್ಬೇಕಾಗತ್ತೆ. ಇಲ್ಲಿ ಒಂದು ದೊಡ್ಡ ಬೌಲ್ನಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ನೀವು 15 ದಿನ ಸಹ ಇಡ್ಬೋದು, ಕ್ರಿಸ್ಪಿನೆಸ್ ಹಾಳಾಗೋದಿಲ್ಲ. ಇಲ್ಲಿ ಸ್ವಲ್ಪ ಉಪ್ಪು, 1 ಚಿಟಿಕೆ, ಹಾಗೆ 1 ಸ್ಪೂನಷ್ಟು ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. 2 ಸ್ಪೂನಷ್ಟು ತುಪ್ಪ. ಈ ತುಪ್ಪ ಅಥವಾ ಬೆಣ್ಣೆ, ಎಣ್ಣೆ ಯಾವುದಾದ್ರೂ ನೀವು ಸೇರಿಸ್ಕೊಳ್ಬೋದು. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೊಡ್ಬೇಕಾಗುತ್ತೆ. ಹಿಟ್ಟಿಗೆಲ್ಲನೂ ಹೊಂದ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಎಲ್ಲ ಹಿಟ್ಟಿಗೂ ಬೆರೆಯೋ ಥರ ಚೆನ್ನಾಗಿ ಕಲಿಸ್ಕೊಡ್ಬೇಕು ಮೊದಲಿಗೆ ಡ್ರೈ ಆಗೇ. ಈ ಥರ ಮಾಡೋದ್ರಿಂದ ನಿಮಗೆ ಕರ್ಜಿಕಾಯಿ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ನೋಡಿ ಈ ಥರ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋ ಮೆಷರ್ಮೆಂಟಿಗೆ ಒಂದು ಅರ್ಧ ಕಪ್ನಷ್ಟು ನೀರು ಬೇಕಾಯಿತು. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಬೇಕು ಅನಿಸುತ್ತೆ, ಆದರೆ ತುಂಬ ತೆಳು ಮಾಡ್ತು ಅಂದರೆ ತುಂಬಾ ತೆಳ್ಳಕ್ಕಾಗ್ಬಿಡುತ್ತೆ, ಹಿಟ್ಟು ಅಂಟಕ್ಕೆ ಶುರು ಆಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾವು ಚಪಾತಿ ಹಿಟ್ಟಿಗಿಂತೂ ಇನ್ನೊಂದು ಚೂರು ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ತೆಳು ಮಾಡ್ಕೊತು ಅಂದರೆ ಕರ್ಜಿಕಾಯಿ ಎಲ್ಲ ಮೆತ್ತಕ್ಕಾಗುತ್ತೆ. ಈಗ ನಾನು ಕರ್ಜಿಕಾಯಿ ಹೂರಣ ರೆಡಿ ಮಾಡ್ಕೊಳ್ತೀನಿ. ನಾನು ಏನು ತೋರಿಸಿದ್ನಲ್ಲ ಆ ಕಡಲೆ ಬೀಜ, ಕಡಲೆಪಪ್ಪು 1 ಕಪ್ನಷ್ಟು ಅದಷ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗಸಗಸೆ, ಏಲಕ್ಕಿ, ಹಾಗೆ ಹುರಿದಿಟ್ಕೊಂಡಿರೋಂಥ ಎಳ್ಳು. ನೀವು ಕಪ್ಪೆಳ್ಳಾದರೂ ಸಹ ಯೂಸ್ ಮಾಡ್ಬೋದು, ಬಿಳಿ ಎಲೆ ಯೂಸ್ ಮಾಡಬೇಕಂತ ಏನಿಲ್ಲ, ಕಪ್ಪೆಳ್ಳು ಸಹ ಯೂಸ್ ಮಾಡ್ಬೋದು. ಇದಿಷ್ಟನ್ನು ಹಾಕಿ ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಡ್ಬೇಕಾಗುತ್ತೆ. ನಂತರ ನೋಡಿ, ಇದನ್ನೆಲ್ಲ ನಾನು ಒಂದು ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲನೂ ಒಂದು ಕಡಾಯಿಗೆ ಸೇರಿಸ್ಕೊಂಡಿದ್ದೀನಿ. ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ. ನಂತರ ಇದಕ್ಕೆ ಒಂದು ಬೌಲ್ನಷ್ಟು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುರಿದಾದರೂ ಸೇರಿಸ್ಕೊಳ್ಬೋದು ಅಥವಾ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡಿ ಸಹ ಸೇರಿಸ್ಕೊಳ್ಬೋದು. ನಾನು ಪುಡಿ ಬೆಲ್ಲ ಇರೋದ್ರಿಂದ ಇಲ್ಲಿ 1.5 ಕಪ್ಪಷ್ಟು ಪುಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಬೆಲ್ಲ ಇಲ್ಲ ಅನ್ನೋರು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ನಾವು ಏನು ಕಡಲೆಬೀಜ, ಕಡಲೆಪಪ್ಪು ಪುಡಿ ಮಾಡ್ತೀವಲ್ಲ ಆ ಟೈಮಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ರೆ ಸಹ ಆಗುತ್ತೆ. ಅಥವಾ ಹಚ್ಚ ಬೆಲ್ಲ ಆದರೆ ಸ್ವಲ್ಪ ನೀಟಾಗಿ ಚಾಕುನಿಂದ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕರ್ಜಿಕಾಯಿಂದ ಸ್ಟಫಿಂಗ್ ರೆಡಿ ಇದೆ. ಈಗ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನಮಗೆ ಹಿಟ್ಟು ಸಹ ನೆಂದಿದೆ. 1 ಅವರ್ ಅಟ್ಲೀಸ್ಟ್ ನೆನಿಬೇಕಿದ್ದು. ನೋಡಿ, 1 ಅವರ್ ನಾನು ನೆನೆಸಿದ್ದೀನಿ ಅಷ್ಟೇ. ಇಷ್ಟು ಸಾಫ್ಟಾಗಿದೆ. ಇದಕ್ಕೆ ನಾನು ಯಾವುದೇ ಸಪ್ರೇಟ್ ಎಣ್ಣೆ ಎಲ್ಲ ಸೇರಿಸಿಲ್ಲ. ಏನು 2 ಸ್ಪೂನ್ ತುಪ್ಪ ಹಾಕಿದ್ವಲ್ಲ ಅದಷ್ಟಲ್ಲೇ ನಾನು ಹಿಟ್ಟನ್ನು ನೆನೆಸಿಟ್ಟಿದ್ದೀನಿ. ಈಗ ಹಿಟ್ಟನ್ನು ತೊಗೊಳ್ಳೋಣ. ನಾನಿಲ್ಲಿ 1 ಉಂಡೆ ಅಷ್ಟು ಹಿಟ್ಟನ್ನು ತೊಗೊಂಡು ಇದನ್ನು ಈಗ ಚೆನ್ನಾಗಿ ನಾದ್ಕೊಳ್ತೀನಿ. ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಾದ್ಕೊಂಡು ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪೂರಿಗೆಲ್ಲ ತೊಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಬೇಕಾಗುತ್ತೆ. ಅಥವಾ ಒಂದು ಪೂರಿ ಮಾಡೋದಕ್ಕೆ ಎಷ್ಟು ತೊಗೊಳ್ತೀವಿ ನೋಡಿ ಅಷ್ಟು ತೊಗೊಂಡ್ರೂ ನಡೆಯುತ್ತೆ. ಈ ಥರ ಉಂಡೆಗಳು ಮಾಡಿ ಅದೇ ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತೀನಿ ನಾನು. ಇದನ್ನು ಒಣಗೋದಕ್ಕೆ ಬಿಡಬಾರ್ದು, ಒಂದು ಕ್ಲಾತ್ನ ಕವರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ಈ ಥರ ಹೊಂದಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಹೊಂದಿಸ್ಕೊಂಡು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನಾವು ಪೂರಿ ಲಟ್ಟಿಸ್ತೀವಲ್ಲ ಆ ಥರ ಮಂದಕ್ಕೆ ಲಟ್ಟಿಸ್ಬಾರ್ದು, ಸ್ವಲ್ಪ ತೆಳುವಾಗಿ ಲಟ್ಟಿಸ್ಬೇಕು. ತೆಳುವಾಗಿ ಲಟ್ಟಿಸೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಮಂದಕ್ಕೆ ಲಟ್ಟಿಸ್ಬಿಡ್ತು ಅಂದರೆ ಪೂರಿ ಥರನೇ ಉಬ್ಬಿ ಬರುತ್ತೆ, ಹಾಗೆ ತುಂಬಾ ಮೆತು ಆಗಿಬಿಡುತ್ತೆ. ಕರ್ಜಿಕಾಯಿ ಕ್ರಿಸ್ಪಿನೆಸ್ ಇರೋದಿಲ್ಲ. ಈಗ ಇದಕ್ಕೆ 1.5 ಸ್ಪೂನಷ್ಟು ಇಲ್ಲಿ ಪೌಡರ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಕೈಯಿಂದ ಮಡಚಿ ಮಾಡೋದನ್ನು ಮೊದಲಿಗೆ ತೋರಿಸ್ತಾ ಇದ್ದೀನಿ, ನಂತರ ಮೋಲ್ಡಲ್ಲಿ ಮಾಡೋದು ಸಹ ತೋರಿಸ್ತೀನಿ. ನೋಡಿ, ಈ ಥರ ಹಾಕ್ಕೊಬಿಟ್ಟು
ನಂತರ ಇದಕ್ಕೆ ಸೈಡ್ಸ್ಗೆ ನೀವು ಸ್ವಲ್ಪ ನೀರನ್ನು ಬೆರಳದ್ದಿ ಸುತ್ತೂ ತೇವ ಮಾಡಿಕೊಂಡ್ರೆ ಆಯಿತು. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟಫಿಂಗ್ ಅನ್ನೋದು ಹೊರಗಡೆ ಬರೋದಿಲ್ಲ. ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. 1.5 ಸ್ಪೂನಷ್ಟು ನಮಗೆ ಸ್ಟಫಿಂಗ್ಗೆ ಸಾಕಾಗುತ್ತೆ. ತುಂಬಾ ಹಾಕಿದ್ರೂ ಸಹ ಹೊರಗಡೆ ಚೆಲ್ಲೋಗುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬರುತ್ತೆ ಆ ಥರ ಶೇಪ್ ಮಾಡ್ಕೊಳ್ಬೋದು, ಅಥವಾ ಫೋರ್ಕ್ನಿಂದ ಸಹ ನೀವು ಡಿಸೈನ್ ಮಾಡ್ಕೊಳ್ಬೋದು, ಅಥವಾ ಇದೇ ರೀತಿ ಪ್ರೆಸ್ ಮಾಡಿ ಸಹ ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು. ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕೈಯಿಂದ ಮಾಡೋದು. ನಂತರ ಇಲ್ಲಿ ಮೋಲ್ಡಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಅದೇ ರೀತಿ ಒಂದು ಸಣ್ಣ ಉಂಡೆ ಹಿಟ್ಟನ್ನು ತೊಗೊಂಡು ಮೈದಾ ಹಿಟ್ಟು ಪುಡಿ ಹಿಟ್ಟನ್ನು ಚೆಲ್ಲಿ ಮತ್ತು ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು. ಈ ಥರ ತೆಳುವಾಗಿ ಲಟ್ಟಿಸ್ಕೊಂಡು ನಂತರ ಇಲ್ಲಿ ನಾನು ಮೌಲ್ಡ್ ತೊಗೊಂಡಿದ್ದೀನಿ. ಮೌಲ್ಡ್ಗೆ ಇದರ ಮೇಲೆಗಡೆ ನಾವೇನು ಹಿಟ್ಟು ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆ ಮೌಲ್ಡ್ ಎಷ್ಟಿದೆ ಅಷ್ಟು ಪೂರ್ತಿನೂ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ನಂತರ ಇದಕ್ಕೆ ಸ್ಟಫಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಸುತ್ತು ಸ್ವಲ್ಪ ನೀರನ್ನು ತೇವ ಮಾಡಿಕೊಂಡು ನಂತರ ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಸೈಡ್ಸಲ್ಲಿ ಮಧ್ಯದಲ್ಲಿ ಬಂದರೆ ಕಟ್ ಆಗುತ್ತೆ, ಆದ್ದರಿಂದ ನಾನು ಮಧ್ಯದ್ದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಈ ಥರ ನಮಗೇನು ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲೀಗ ಕರ್ಜಿಕಾಯಿ ರೆಡಿ ಇದೆ ಇದು. ಈಗ ಇದಕ್ಕೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಸಹ ಬಿಸಿ ಆಗಿದೆ. ಈಗ ನಾನು ಕರ್ಜಿಕಾಯಿನ ಒಂದೊಂದಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ನಾವು ಕರ್ಜಿಕಾಯಿ ಮಾಡ್ತಾ ಸಹ ಅದನ್ನು ಡ್ರೈ ಆಗಕ್ಕೆ ಬಿಡಬಾರ್ದು. ಒಂದು ಕಾಟನ್ ಕ್ಲಾತ್ ಅಥವಾ ಟವಲ್ನ ಮುಚ್ಚಿಟ್ಟು ಇಡಬೇಕಾಗುತ್ತೆ. ನೋಡಿ ಎರಡೂ ಕಡೆಯೂ ತಿರುಗಿಸಿ ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಬಂದಾಗ ತೆಗೆದಿಟ್ಕೊಳ್ಬೇಕು. ಇದನ್ನೆಲ್ಲ ಈಗ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಣ್ಣೆನ ಸೋಸ್ಕೊಳ್ಬೇಕಾಗುತ್ತೆ ನೀಟಾಗಿ. ಈ ಥರ ಎಣ್ಣೆನೆಲ್ಲ ಸೋಸ್ಕೊಂಡ್ರೆ ಆಯಿತು. ಅದೇ ರೀತಿ ನಾನು ನೆಕ್ಸ್ಟ್ ಬ್ಯಾಚ್ ಸಹ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕರ್ಜಿಕಾಯಿ ತುಂಬಾ ಚೆನ್ನಾಗಾಗುತ್ತೆ. ನಾವು ಸಕ್ಕರೆ ಹಾಕಿರೋದ್ರಿಂದ ಒಳ್ಳೆ ಕಲರ್ ಸಹ ಬರುತ್ತೆ, ಕ್ರಿಸ್ಪಿಯಾಗಿ ಸಹ ಇರುತ್ತೆ. ಸ್ಟಫಿಂಗ್ ಸಹ ಕರೆಕ್ಟಾಗಿರುತ್ತೆ. 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ, ಹೆಚ್ಚಿಗೆ ಹಾಕ್ತಂದರೆ ತುಂಬ ಜಾಸ್ತಿ ಆಗುತ್ತೆ. ನೋಡಿ ಕ್ರಿಸ್ಪಿನೆಸ್ ಸಹ ತುಂಬಾ ಚೆನ್ನಾಗಿದೆ. ಕ್ರಿಸ್ಪಿಯಾಗಿ ನೀಟಾಗಿ ಸ್ಟಫಿಂಗ್ ಸಹ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.